ಹೆಲೋ ಎವ್ರಿವನ್, ಇವತ್ತು ನಾವು ಮಾಡ್ತಾ ಇದ್ದೀವಿ ವಿಂಟರ್ ಸ್ಪೆಷಲ್ ರಾಗಿ ಡ್ರೈ ಫ್ರೂಟ್ಸ್ ಲಾಡು. ಇದಕ್ಕೆ ಹಾಫ್ ಕೆಜಿ ರಾಗಿ ಹಿಟ್ಟಿಗೆ ನಾನು ಹಾಫ್ ಕೆಜಿ ಡ್ರೈ ಫ್ರೂಟ್ಸ್ ತಗೊಂಡಿರೋದು. ನಾನು ಎಲ್ಲ ಸೀಡ್ಸ್ಗಳು ಬಂದ್ಬಿಟ್ಟು 100 ಕೆಜಿ ತಗೊಂಡಿರೋದು. ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತೆ ವಾಟರ್ಮೆಲನ್ ಸೀಡು 100 ಗ್ರಾಮ್ ತಗೊಂಡಿರೋದು. ಬಾದಾಮ್ ಬಂದ್ಬಿಟ್ಟು 200 ಗ್ರಾಮ್ ತಗೊಂಡಿರೋದು. ಮತ್ತೆ ಅಕ್ರೋಟ್ ಬಂದ್ಬಿಟ್ಟು 100 ಗ್ರಾಮ್ ತಗೊಂಡಿರೋದು. ಅಕ್ರೋಟ್ ನಾನು ತೋರ್ಸಕ್ ಮರ್ತೋದೆ. ಎಲ್ಲಾನು ಫಸ್ಟ್ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಹುರಿಬೇಕು ಚೆನ್ನಾಗಿ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಹೊಂಬಣ್ಣ ಬರೋ ತರ ಹುರಿಬೇಕು. ಮತ್ತೆ ಆಮೇಲೆ ಈವನ್ ಮಖಾನ ತಗೊಂಡಿರೋದು ನಾನು 200 ಗ್ರಾಮ್ ಅಷ್ಟು. ಸೊ ಎಲ್ಲಾನು ಹುರ್ಕೊಂಡ್ಬಿಟ್ಟು ಅದಕ್ಕೆ ಡ್ರೈ ಕೊಕೊನಟ್ ಪೌಡರ್ ಮತ್ತೆ ಎಳ್ಳುನು ಸಹ ಸೇರಿಸಿರೋದು. ಎಳ್ಳು ನಾನು ತುಂಬಾ ಕಮ್ಮಿ ಕ್ವಾಂಟಿಟಿ ಹಾಕಿದ್ದೆ. ಎಳ್ಳು ಎಷ್ಟು ಹಾಕಿದ್ರೆ ಅಷ್ಟು ಚಂದ ಬರುತ್ತೆ, ಇನ್ನ ಟೇಸ್ಟ್ ಬರುತ್ತೆ. ಬಟ್ ನಾನು ಕಮ್ಮಿ ಹಾಕಿದೆ. ಎಳ್ಳು ಒಂದು 4 ರಿಂದ 5 ಸ್ಪೂನ್ ಹಾಕಿರೋದು ಅಷ್ಟೇನೆ. ಎಲ್ಲಾನು ಚೆನ್ನಾಗಿ ತುಪ್ಪ ಹಾಕಿ ಹುರ್ಕೊಂಡ್ಬಿಟ್ಟು ಇದನ್ನ ಫೈನ್ ಪೌಡರ್ ಮಾಡ್ಕೋಬೇಕು. ಫುಲ್ ಪೌಡರ್ ಮಾಡ್ಕೊಂಡಿರೋದು ನಾನು, ಬಿಕಾಸ್ ಮಕ್ಕಳು ತಿಂತಾರಲ್ಲ, ಸೊ ಬಾಯಲ್ಲಿ ಬಂದ್ರೆ ಎಲ್ಲ ಉಗಿತಾರೆ ಅಂದ್ಬಿಟ್ಟು ಫೈನ್ ಪೌಡರ್ ಮಾಡ್ಕೊಂಡಿರೋದು. ಅದಾದ್ಮೇಲೆ ಒಂದ್ ಕಡೆ ರಾಗಿ ಹಿಟ್ಟನ್ನ ಹಿಡ್ಕೊಂಡ್ಬಿಟ್ಟು ಜಲ್ಡಿ ಹಿಡ್ದು ಅದಕ್ಕೆ ನಾನು ರಾಗಿ ಹಿಟ್ಟು ಹಾಫ್ ಕೆಜಿ ತಗೊಂಡಿರೋದು. ಹಾಫ್ ಕೆಜಿ ರಾಗಿ ಹಿಟ್ಟಿಗೆ 2 ಗ್ಲಾಸ್ ಅಷ್ಟು ತುಪ್ಪ ಹಾಕಿರೋದು. ಈವನ್ ಇದನ್ನು ಹಾಫ್ ಕೆಜಿನೇ ಆಗುತ್ತೆ 2 ಗ್ಲಾಸ್ ತುಪ್ಪ ಅಂದ್ರೆ. ಸೊ ಚೆನ್ನಾಗಿ ಹುರಿದ್ಬಿಟ್ಟು, ಇದು ರಾಗಿ ಹುರಿದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ, ಫಸ್ಟ್ ಕಲಿಸ್ಬೇಕಾದ್ರೆ ಇದೆಲ್ಲ ಗಟ್ಟಿ ಇರುತ್ತೆ. ಹುರ್ದಂಗೆಲ್ಲ ಇದು ತುಂಬಾ ಕಲರ್ ಚೇಂಜ್ ಆಗ್ಬಿಡುತ್ತೆ, ಮತ್ತೆ ತುಪ್ಪ ಎಲ್ಲ ಬಿಡಕ್ ಸ್ಟಾರ್ಟ್ ಮಾಡುತ್ತೆ ಹಿಟ್ಟು. ಫಸ್ಟ್ ಅನ್ಸ್ಬೋದು ಅಯ್ಯೋ ಗಟ್ಟಿ ಆಗುತ್ತೆ ಅಂತ, ಬಟ್ ಇಲ್ಲ. ಇದು ಹುರಿದು ಒಂದ್ 5 ರಿಂದ 10 ನಿಮಿಷ ಈ ಕಡೆ ಫುಲ್ ಸಣ್ಣ ಫ್ಲೇಮ್ ಅಲ್ಲ, ಫುಲ್ ಹೈ ಫ್ಲೇಮ್ ಅಲ್ಲ, ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ವಿಡಿಯೋಲಿ ಎಲ್ಲ ತುಪ್ಪ ಎಲ್ಲ ಸೈಡ್ ಬಿಟ್ಟಿದೆ. ಆವಾಗ ನಾನು ಇದಕ್ಕೆ ಬುರಾ ಶಕ್ಕರ್ ಅಂತ ಬರುತ್ತೆ, ಫುಲ್ ಪೌಡರ್ ಶುಗರ್ ಬರುತ್ತೆ, ಅದನ್ನಾದ್ರೂ ಹಾಕ್ಬಹುದು, ಇಲ್ಲಾಂದ್ರೆ ಬೆಲ್ಲನೂ ಸಹ ಸೇರಿಸಬಹುದು. ಸೇರಿಸ್ಬಿಟ್ಟು ನಾನು ಸಕ್ಕರೆ ಹಾಕಾದ್ಮೇಲೆ ಒಂದು ಅರ್ಧ ನಿಮಿಷ 1 ನಿಮಿಷವರೆಗೂ ಹುರ್ಕೊಂಡ್ಬಿಟ್ಟು ಅದನ್ನ ಆಫ್ ಮಾಡಿ, ಏನು ಹುರಿದಿಟ್ಟಿದ್ವಲ್ಲ ಡ್ರೈ ಫ್ರೂಟ್ಸ್ ಪೌಡ್ರು, ಅದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು 1 ನಿಮಿಷವರೆಗೂ ಹಿಟ್ಟನ್ನ ಕಲಿಸ್ಬಿಟ್ಟು ಸ್ವಲ್ಪ ಬಿಸಿ ಇರಬೇಕಾದ್ರೆ ಇದನ್ನ ಉಂಡೆ ಕಟ್ಬೋದು. ಇದು ವಿಂಟರ್ ಅಲ್ಲಿ ತುಂಬಾ ಒಳ್ಳೇದು ಮೈಗೆ. ಸೊ ಇದನ್ನ ಮಾಡಿಬಿಟ್ಟು ತಿಂದು ನೋಡಿ, ಟೇಸ್ಟ್ ಹೆಂಗಿದೆ ನೋಡಿ. ನಾನು ರಾಗಿ ಹಿಟ್ಟಿಂದ ಮಾಡಿರೋದು, ಈವನ್ ಗೋಧಿ ಹಿಟ್ಟಿಂದನೂ ಸಹ ಮಾಡ್ಬೋದು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಂಗೆ ನನ್ನ ತಮ್ಮಗೆ ತುಂಬಾ ಟೇಸ್ಟಿ ಇತ್ತು. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ತಿಂದು ಕಾಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.